ನಮಸ್ಕಾರ. ಯಾವ ವ್ಯಾಪಾರ ಮಾಡಿದರೆ ಲಾಸ್ ಆಗುತ್ತೆ, ಯಾವ ವ್ಯಾಪಾರ ಮಾಡಿದರೆ ಲಾಸ್ ಆಗಲ್ಲ, ಯಾವ ವ್ಯಾಪಾರ ಮಾಡಿದರೆ ಸಿಕ್ಕಾಬಟ್ಟೆ ಲಾಭ ಬರುತ್ತೆ, ನಿಮ್ಮ ಒಂದು ರಾಶಿ ನಕ್ಷತ್ರದ ಪ್ರಕಾರ ಅದನ್ನು ತಿಳ್ಕೊಂಡು ನೀವು ವ್ಯಾಪಾರನ ಪ್ರಾರಂಭ ಮಾಡಿ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಬಂಡವಾಳಗಳು ಲಕ್ಷಗಟ್ಟಲೆ ಹಾಕ್ತೀರಾ, ಕೋಟಿಗಟ್ಟಲೆ ಹಾಕ್ತೀರಾ, ಕೈ ಸುಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಈ ಕಲಿಯುಗದಲ್ಲಿ ಭಾಳ ಕಷ್ಟ. ದುಡ್ಡು ಮಾಡೋದು ಎಷ್ಟು ಕಷ್ಟ ಇದೆಯೋ ದುಡ್ಡು ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಕೈನಲ್ಲಿ ದುಡ್ಡುಗಳೇನಿಲ್ಲಲ್ಲ, ಅವಾಗ ಬಡ್ಡಿ ಸಾಲ, ಕೈ ಸಾಲ, ಬ್ಯಾಂಕ್ ಲೋನು, ಅವ್ರ ಹತ್ರ ಸಾಲ, ಇವ್ರ ಹತ್ರ ಸಾಲಗಳು ಆಗೋಗ್ಬಿಡ್ತವೆ. ಅದಕ್ಕೋಸ್ಕರ ಯಾವ ವ್ಯಾಪಾರ ಮಾಡಿದರೆ ಲಾಸ್ ಆಗಲ್ಲ, ಯಾವ ವ್ಯಾಪಾರ ಮಾಡಿದರೆ ಲಾಸ್ ಆಗುತ್ತೆ, ಯಾವ ವ್ಯಾಪಾರ ಮಾಡಿದರೆ ಸಿಕ್ಕಾಬಟ್ಟೆ ಲಾಭ ಬರುತ್ತೆ, ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನೋಡಿಕೊಂಡು ಮಾಡ್ತಾ ಹೋಗಿ. ಏಕೆಂದರೆ ಜಾತಕದಲ್ಲಿ ಗ್ರಹಗತಿಗಳೇ ಹೇಳ್ತಾ ಹೋಗ್ತವೆ. ಒಂದು ದಶಾಭುಕ್ತಿಗಳಲ್ಲಿ ಇಂಡಿಕೇಶನ್ಸ್ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಹಂಗಾಗಿ ಈಗ ಹೋಟೆಲ್ ಮಾಡಬೇಕು ಅಂತ ಇರ್ತೀರ, ಖಾನಾವಳಿ ಮಾಡಬೇಕು ಅಂತ ಇರ್ತೀರ, ಫುಡ್ಡಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡಬೇಕು ಅಂತ ಇರ್ತೀರ, ಮತ್ತು ಪೆಟ್ರೋಲ್ ಬಂಕ್ ಹಾಕಬೇಕು ಅಂತ ಇರ್ತೀರ, ಬಟ್ಟೆ ಅಂಗಡಿ ಮಾಡಬೇಕು, ಗಿಫ್ಟ್ ಅಂಗಡಿ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಈ ಥರ ಹಲವಾರು ಜಾಬುಗಳು, ಹಲವಾರು ವ್ಯಾಪಾರಗಳು ಸ್ಟಾರ್ಟ್ ಮಾಡ್ಬೇಕಂತಿರ್ತೀರ. ಕುರಿ ಬಿಸ್ನೆಸ್ಸು, ಕೋಳಿ ಬಿಸ್ನೆಸ್ಸು, ಅಗ್ರಿಕಲ್ಚರಲ್ಲಿ ಯಾವ ಬೆಳೆ ಬೆಳಿಬೇಕು, ಈ ಮತ್ತು ಎಸ್ಪೆಷಲಿ ಈ ಬೇಕ್ರಿಗಳು ಇಡೋದು, ಹೋಟೆಲ್ಲು ಆರಂಭ ಮಾಡೋದು, ಎಲೆಕ್ಟ್ರಿಕಲ್ಸ್ ಅಂಗಡಿಗಳು, ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಇಡೋದು, ಈ ಪಾನಿಪುರಿ ಅಂಗಡಿಗಳು, ಚಾಟ್ಸು, ಗೋಬಿ ಮಂಚೂರಿ, ಎಗ್ ರೈಸು, ಇನ್ನೊಂದು ಮತ್ತೊಂದು ಇವೆಲ್ಲ ಇಡ್ತಿರ್ತೀರ. ಯಾವ ನಿಮ್ಮ ಒಂದು ರಾಶಿ ನಕ್ಷತ್ರದ ಪ್ರಕಾರ ಆಗ್ತದೋ ಇದು ಆಗಲ್ಲ. ಯಾಕಂದರೆ ಜಾತಕದಲ್ಲಿ ಗ್ರಹಗತಿಗಳೇ ಹೇಳ್ತಾ ಹೋಗ್ತವೆ ಗುಡ್ ಟೈಮ್ ಆ್ಯಂಡ್ ಬ್ಯಾಡ್ ಟೈಮ್ ಅಂತ. ಗ್ರಹಗತಿಗಳೇನಾದರೂ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, 5ನೇ ಮನೆ ಇದರಲ್ಲೆಲ್ಲ ಕೂತ್ಕೊಂಡು ಇದು ಆಪ್ರೇಟ್ ಆಗಿ ಇದು ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಲಾಸ್ ಮಾಡಿಸ್ಬಿಡುತ್ತೆ. ಕೈ ಸಾಲ, ಬಡ್ಡಿ ಸಾಲ, ವ್ಯಾಪಾರ ಲಾಸ್ ಆಗಾಗ್ಬಿಡುತ್ತೆ. ಗಿಫ್ಟ್ ಅಂಗಡಿಗಳಿಡೋದು, ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರ್ಗಳು, ಬಟ್ಟೆ ಅಂಗಡಿಗಳು, ಸೀರೆ ಅಂಗಡಿಗಳು, ಟೈಲರಿಂಗು, ಹೋಟೆಲ್ಲು, ಖಾನಾವಳಿ, ಚಾಟ್ಸು, ಗೋಬಿ ಮಂಚೂರಿ, ಪಾನಿಪುರಿ, ಚಾಟ್ಸುಗಳು ಅದು ಇದು ಇಡ್ತಿರ್ತೀರ. ಸಮೋಸ, ದೋಸೆ ಕಾರ್ನರು, ಇಡ್ಲಿ ದೋಸೆ ಕಾರ್ನರುಗಳು, ಚಾಟ್ಸ್ ಅಂಗಡಿಗಳು, ಈ ತರಕಾರಿ ಅಂಗಡಿಗಳು, ಹಣ್ಣಿನ ಅಂಗಡಿಗಳು, ಈ ಬಟ್ಟೆ ಅಂಗಡಿಗಳು, ಯಾವುದು ನಿಮಗೆ ಆಗ್ಬರುತ್ತೆ. ಪೆಟ್ರೋಲ್ ಬಂಕು, ರಿಯಲ್ ಎಸ್ಟೇಟೇ ಇರ್ಬೋದು. ಈ ಒಂದೆಲ್ಲ ಈ ಪೇಂಟ್ ಅಂಗಡಿ ಇಡೋದು, ಕಿರಾಣಿ ಅಂಗಡಿಗಳಿಡೋದು, ಇವೆಲ್ಲ ಮಾಡ್ತಿರ್ತೀರ. ಕಬ್ಬಣದ ಅಂಗಡಿಗಳಿಡೋದು, ಪೆಟ್ರೋಲ್ ಬಂಕ್ ಇರೋದು. ಯಾವುದು ಆಗಬರುತ್ತೆ, ಯಾವುದು ಆಗಬರಲ್ಲ ನೋಡಿಕೊಂಡು ಮಾಡಿ, ಇಲ್ಲಾಂದರೆ ಕೈ ಸುಟ್ಕೊಂಡ್ಬಿಡ್ತೀರ. ಎಚ್ಚರ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ರಿಲೇಟೆಡ್ಸ್ ಎಲ್ಲ ಜಾತಕದಲ್ಲಿ ಗ್ರಹಗತಿಗಳು 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆಗಳು ಬಂದಾಗ ದಶಾಭುಕ್ತಿಗಳಲ್ಲಿ ವ್ಯಾಪಾರ ಎಕ್ಸಲೆಂಟಾಗಿ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಾಗಿ ಬರುತ್ತೆ. ಅದೇ ಈ ದಶಾಭುಕ್ತಿಗಳಲ್ಲಿ 3, 5, 6, 8, 12 ಮನೆಗಳು ಬಂತು ಅಂತಂದರೆ ಮುಗಿದೋಯ್ತು, ಲಾಸ್. ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಾತಕ ಕನ್ಸಲ್ಟೇಷನ್ ತಗೊಬೇಕು ಅನ್ನುವವರು, ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಬೇಕು ಅನ್ನುವವರು, ಜಾತಕ ಪರಿಶೀಲನೆ ಮಾಡಿಸ್ಕೊಬೇಕು ಅನ್ನುವವರು ಮಾತ್ರ ಈ ನಂಬರ್ಗೆ ಫೋನ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.